ಎಲ್ಲ ವೀಕ್ಷಕರೇ ನಮಸ್ಕಾರ, ಹೇಗಿದ್ದೀರಾ? ಹೇಗಿತ್ತು ನಿನ್ನೆಯ ಬಿಗ್ ಬಾಸ್ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಎಲಿಮಿನೇಷನ್? ಎಲ್ರು ಮನೆ ಮಂದಿ ಸೇರಿದಂತೆ ಬಹುತೇಕರ ಮನಸ್ಸಲ್ಲಿದ್ದದ್ದು ಸ್ಪಂದನ ಹೊರಗಡೆ ಹೋಗ್ತಾರೆ ಅಂತ ಹೇಳಿ. ಆದ್ರೆ ಸ್ಪಂದನ ಹೊರಗಡೆ ಹೋಗಿಲ್ಲ. ಶಾಕಿಂಗ್ ಎಂಬಂತೆ ಮಾಳು ಅವರು ಹೊರಗಡೆ ಹೋಗಿದ್ದಾರೆ. ಬಹುಶಃ ಜಂಟಿಯಾಗಿ ಮನೆಗೆ ಒಳಗಡೆ ಕಾಲಿಟ್ಟಿದ್ದವರಿಬ್ಬರು. ಸೊ ಆ ಟೈಮಲ್ಲಿ ಎಲ್ಲೋ ಒಂದ್ ಕಡೆ ಸ್ಪಂದನ ಗ್ರಾಫ್ ಮೇಲೆ ಇತ್ತು. ಅಂದ್ರೆ ಸ್ಪಂದನ ಎಲ್ರ ಜೊತೆ ಬೆರೆಯೋದು, ಮಾತಾಡೋದು ಮಾಡ್ತಾ ಇದ್ರೆ, ಮಾಳೂರವರು ಮಾತಾಡ್ತಾ ಇರ್ಲಿಲ್ಲ, ಸೈಲೆಂಟ್ ಆಗ್ತಾ ಇದ್ರು. ಹೋಗ್ತಾ ಹೋಗ್ತಾ ಮಾಳೂರವರು ಟಾಸ್ಕ್ ಅಲ್ಲಿ ಆಡಕ್ ಶುರು ಮಾಡಿದ್ರು, ಒಂಚೂರು ಬೆರೆಯಕ್ ಸ್ಟಾರ್ಟ್ ಮಾಡಿದ್ರು. ಬಟ್ ಅಷ್ಟಕ್ಕಷ್ಟೇ ಎಲ್ಲೋ ಒಂದ್ ಕಡೆ ಮಾಳು ಅವರಿಗೆ ತುಂಬಾನೇ ಪೊಟೆನ್ಶಿಯಲ್ ಇತ್ತು. ಅವರದನ್ನ ಸರಿಯಾಗಿ ಬಳಸಿಕೊಂಡಿಲ್ಲ ಅಂತ ಅನ್ಕೋತೀನಿ. ಸ್ಪಂದನ ವರ್ಸಸ್ ಮಾಳು ಅಂತ ನೋಡುವಾಗ ಸ್ಪಂದನ ಗ್ರಾಫ್ ಮಾಳುಗಿಂತ ಸ್ವಲ್ಪ ಮೇಲ್ಗಡೆ ಅಂತ ನನ್ಗನಿಸ್ತದೆ ಪರ್ಸನಲಿ. ಯಾಕೆಂತ ಹೇಳಿದ್ರೆ ಅವರು ಟಾಸ್ಕ್ ಅಲ್ಲಿ ಆಡಿಲ್ಲ ಅಂತದೆಲ್ಲ ಬಿಟ್ರು, ಬಟ್ ಮನೆ ತುಂಬಾ ಕಾಣಿಸ್ಕೊತಾ ಇದ್ರು ಸ್ಪಂದನ ಮಾಳುಗೆ ಕಂಪೇರ್ ಮಾಡಿದ್ರೆ. ಬಟ್ ಮಾಳು ಎಲ್ಲೋ ಒಂದ್ ಕಡೆ ಹೇಗೆ ಹೇಳೋದು, ನಾನು ಹಳ್ಳಿಯವನು, ನನ್ನನ್ನು ಇಲ್ಲಿ ಯಾರು ಮಾತಾಡ್ಸಲ್ಲ ಇಲ್ಲ ಅಂತ ಒಂದು ಹೇಗೆ ಹೇಳೋದು, ನಾವು ಇನ್ನ ಓದಿಲ್ಲ, ಅವ್ರಿಗಿಂತ ಸ್ವಲ್ಪ ಇನ್ನ ಕೆಳಗಡೆ ಇದ್ದೀವಿ ಅನ್ನೋ ಇನ್ಸೆಕ್ಯೂರ್ ಫೀಲ್ ಅವರ ಮನಸ್ಸಿನ ಒಳಗಡೆ ಇತ್ತು ಅನ್ನೋದು ನನ್ನ ಭಾವನೆ. ಸೊ ಅದರಿಂದ ಅವರು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಎಲ್ರ ಜೊತೆ ಮಾತಾಡೋದು ಇಲ್ಲ, ಎಲ್ರ ಜೊತೆ ಬೆರೆಯೋದೆಲ್ಲ ಮಾಡೋದು ಸ್ವಲ್ಪ ಕಡಿಮೆ ಮಾಡ್ತಾ ಇದ್ರು. ಅದೇ ಅವರನ್ನ ಮನೆಯಿಂದ ಹೊರಗಡೆ ಕಳಿಸಿತು ಅನ್ನೋದು ನನ್ನ ಭಾವನೆ. ಯಾಕೆಂತ ಹೇಳಿದ್ರೆ ಅವರಿಗೆ ತುಂಬಾನೇ ಫಾಲೋವರ್ಸ್ ಇದ್ರು. ಉತ್ತರ ಕರ್ನಾಟಕದ ಕಡೆಯಿಂದ ರೆಪ್ರೆಸೆಂಟ್ ಮಾಡ್ತಾ ಇದ್ದಿದ್ದವರು. ಸೊ ಅವ್ರೇನಾದ್ರೂ ಕಳೆದ ಸೀಸನ್ ನ ಹನುಮಂತು ಅವ್ರ ತರ ಏನಾದ್ರೂ ಆಟ ಆಡಿರ್ತಿದೆ, ಹಾಡು ಆಡುವ ಕೆಟಗರಿಯಿಂದ ಬಂದಿರೋದ್ರಿಂದ ಅವರ ಮೇಲೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಒಂದೊಳ್ಳೆ ಹಾಡು ಆಡ್ಬೇಕು. ಕೆಲವೊಂದಿಷ್ಟು ಹಾಡುಗಳನ್ನ ಆಡಿದ್ದಾರೆ, ಆದ್ರೆ ಕಂಪೇರ್ ಟು ಹನುಮಂತು ಅವ್ರದ್ದು ಸಾಕಾಗಿಲ್ಲ. ಅದಕ್ಕೋಸ್ಕರ ಅವರು ಬೇಗ ಹೊರಗಡೆ ಹೋದ್ರು ಅಂತ ನನ್ಗನಿಸ್ತು. ಇನ್ನು ಮನೆ ಮಂದಿಗೂ ಸ್ಪಂದನ ಮಾಳು ಅಂತ ಬರುವಾಗ ಮಾಳುಗೆ ಓಟ್ ಜಾಸ್ತಿ ಹಾಕಿದ್ದಾರೆ. ಬಟ್ ತುಂಬಾ ಜನರಿಗೆ ಅದು ಶಾಕ್ ಆಯ್ತು, ಸ್ಪಂದನ ಉಳ್ಕೊಂಡು ಮಾಳು ಹೊರಟಿದ್ದು. ಯಾಕಂತ ಹೇಳಿದ್ರೆ ಜನರ ಓಟು ಅಂತ ಬಂದಾಗ ಅದೇ ಜನರ ಓಟಿಂದ ಮಾಳು ಅವರು ಕ್ಯಾಪ್ಟನ್ ಆಗಿದ್ರು. ಸೊ ಅದೇ ಓಟು ಇಲ್ಲಿವರೆಗೂ ಕ್ಯಾರಿ ಆಗ್ಬೋದು ಅಂತ ಅವ್ರು ಅನ್ಕೊಂಡಿದ್ರೇನೋ. ಬಟ್ ಜನರ ಎಕ್ಸ್ಪೆಕ್ಟೇಷನ್ಗೆ ಮಾಳು ರೀಚ್ ಆಗಿಲ್ಲ ಅಂತ ನನ್ನ ಭಾವನೆ. ಈಗ ಸ್ಪಂದನ ಆಗ್ಲಿ, ಮಾಳು ಆಗ್ಲಿ, ಕಾವ್ಯ ಆಗ್ಲಿ, ಯಾವುದೇ ಕಂಟೆಸ್ಟೆಂಟ್ ಆಗ್ಲಿ ನಮ್ಗೆ ಪರ್ಸನಲ್ ಆಗಿ ಏನೂ ಇಲ್ಲ. ಕಮೆಂಟ್ ಮಾಡೋರಾಗ್ಲಿ, ನನ್ನ ವೀಕ್ಷಕರಾಗ್ಲಿ ಒಂದು ತಿಳಿದುಕೊಳ್ಳಬೇಕು, ಅವರ ಬಗ್ಗೆ ನಮ್ಗೆ ಯಾವುದೇ ಪರ್ಸನಲ್ ಇಲ್ಲ. ಶೋ ಅಲ್ಲಿ ಏನ್ ನಮ್ಗೆ ಕಾಣಿಸುತ್ತೆ ಆ ಆಟವನ್ನು ನೋಡ್ಕೊಂಡು ನಾವು ರಿವ್ಯೂ ಕೊಡ್ತೀವಿ, ನಾವೇನಾದ್ರು ಒಪಿನಿಯನ್ ಪಾಸ್ ಮಾಡ್ತೀವಿ. ಬಿಟ್ರೆ ಶೋ ಮುಗ್ದು ಹೊರಗಡೆ ಬಂದ ನಂತರ ಹೌದು ಅವ್ರದ್ದು ಪರ್ಸನಲ್, ನಮ್ದು ಪರ್ಸನಲ್ ಆಗಿರುತ್ತೆ. ಸೊ ನಾವು ಪರ್ಸನಲ್ ಆಗಿ ಯಾರನ್ನೋ ಟಾರ್ಗೆಟ್ ಮಾಡ್ತಾ ಇಲ್ಲ, ಯಾರ ಕುಟುಂಬವನ್ನು ಟಾರ್ಗೆಟ್ ಮಾಡ್ತಾ ಇಲ್ಲ ಅನ್ನೋದು ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸಲು ಇಚ್ಛೆ ಪಡಿಸ್ತೇನೆ. ಯಾಕೆಂತ ಹೇಳಿದ್ರೆ ನಿನ್ನೆ ಒಂದು 2 ಕಮೆಂಟ್ಗಳಿತ್ತು. ಅಂದ್ರೆ ನೆಗೆಟಿವ್ ಕಮೆಂಟ್, ಆತರ ಬೈದು ಕಮೆಂಟ್ ಹಾಕಿರೋದಲ್ಲ, ಒಂಚೂರು ಬೇಜಾರು ವ್ಯಕ್ತಪಡಿಸಿದ್ರು. ನೀವು ಅವರ ಫ್ಯಾಮಿಲಿಯನ್ನ ಟಾರ್ಗೆಟ್ ಮಾಡ್ತಾ ಇದ್ರಲ್ಲ, ಅವರನ್ನೇನೋ ಟಾರ್ಗೆಟ್ ಮಾಡ್ತಾ ಇದ್ದೀರಾ, ಇದು ಒಳ್ಳೇದಲ್ಲ ಬ್ರೋ ಅಂತ. ಅವರಿಗೆ ನಾನು ಪ್ರೀತಿಯಿಂದಾನೇ ಹೇಳ್ತಾ ಇದ್ದೀನಿ, ನಾನು ಆಟವನ್ನ ನೋಡಿ ಅಲ್ಲಿ ಆಟ ಏನ್ ಆಡ್ತಾ ಇದ್ದಾರೆ, ಸೊ ಅಲ್ಲಿ ಯಾವ್ದಾದ್ರು ಒಂದು ನೆಗೆಟಿವ್ ಏನಾದ್ರು ಕಾಣಿಸ್ತು ಅಂತ ಆದ್ರೆ ನಾನು ಇಲ್ಲಿ ಮಾತಾಡ್ತೀನಿ. ಬಿಟ್ರೆ ಪರ್ಸನಲ್ ಆಗಿ ನಮಗೂ ಅವ್ರಿಗೂ ಏನಿದೆ ಹೇಳಿ? ಅವರು ಕಂಟೆಸ್ಟೆಂಟ್. ಈಗ ಬಿಗ್ ಬಾಸ್ ಮನೆ ಒಳಗಡೆ ಅವ್ರು ಏನಿದ್ದಾರೆ ಅಷ್ಟು ಕಂಟೆಸ್ಟೆಂಟ್ಗಳು ನಾಮಿನೇಷನ್ ಮಾಡಿ ಜಗಳ ಮಾಡಿ ಇನ್ನೇನೋ ಮಾಡಿದ್ರು ಕೂಡ ಹೊರಗಡೆ ಬಂದ ನಂತರ ಅವರೆಲ್ಲರೂ ಒಂದೇ, ನಾವ್ ಯಾರೋ ಆಗಿರ್ತೀವಿ. ಆ ಕ್ಲಾರಿಟಿ ನಂಗೆ ಪಕ್ಕಾ ಇದೆ. ಸೊ ಆದ್ರೂ ಕೂಡ ಆಟ ಅಂತ ಬಂದಾಗ ಯಾರು ಚೆನ್ನಾಗ್ ಆಡ್ತಾರೆ ಇಲ್ಲ, ಯಾರ್ದು ಸರಿ ಯಾರ್ದು ತಪ್ಪು, ಥರ್ಡ್ ಪರ್ಸನ್ ಆಗಿ ನಾವೇನ್ ವಾಚ್ ಮಾಡ್ತೀವಿ ಅದನ್ನಷ್ಟೇ ನಾನು ಇಲ್ಲಿ ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡೋದು, ವ್ಯಕ್ತಪಡಿಸೋದು ಕೂಡ. ಅದ್ರ ಆಚೆಗೆ ಏನೂ ಇಲ್ಲ. ಸೊ ಯಾರಿಗಾದ್ರೂ ನನ್ನ ವಿಡಿಯೋಗಳಿಂದ ಪರ್ಸನಲ್ ಆಗಿ ಹರ್ಟು ಇಲ್ಲ, ಪರ್ಸನಲ್ ಆಗಿ ಬೇಜಾರಾಯಿದ್ರೆ ದಯವಿಟ್ಟು ಕ್ಷಮಿಸಿ. ನನಗೆ ಅಂತಹ ಉದ್ದೇಶ ಯಾವುದು ಇಲ್ಲ. ಇನ್ನು ಇವತ್ತಿನ ಪ್ರೋಮೋ ಇದೆ. ಪ್ರೋಮೋದಲ್ಲಿ ಮೈನ್ ಆಗಿರೋದು ಗಿಲ್ಲಿ ವರ್ಸಸ್ ಅಶ್ವಿನಿ ಮೇಡಮ್ ಅವರು. ಸೊ ಪ್ರೋಮೋ ನೋಡುವಾಗ ಎಲ್ಲೋ ಒಂದ್ ಕಡೆ ಗಿಲ್ಲಿ ನಟಂದು ತಪ್ಪಿದೆ ಅಂತ ನಂಗೆ ಪರ್ಸನಲ್ ಆಗಿ ಫೀಲ್ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ನಿನ್ನೆ ಎಪಿಸೋಡ್ ಅಲ್ಲಿ ನೀವು ಗಮನಿಸಿರ್ಬೋದು, ತುಂಬಾನೇ ಗೆಸ್ಟ್ಗಳು ಬಂದಿದ್ದಾರೆ. ಗೆಸ್ಟ್ಗಳು ಬಂದಾಗ ಆಕ್ಟಿವಿಟೀಸ್ ಇತ್ತು, ಡ್ಯಾನ್ಸ್ ಕಾರ್ಯಕ್ರಮ, ಈ ತರ ಮನೋರಂಜನಾ ಕಾರ್ಯಕ್ರಮ ಇತ್ತು. ಆ ಮನೋರಂಜನಾ ಕಾರ್ಯಕ್ರಮ ನಡೆದು ಮಿಡ್ಲಲ್ಲಿ ಕೂತಾಗ ಇದೇ ಗಿಲ್ಲಿ ನಟ, ಇದೇ ರಕ್ಷಿತಾ ಶೆಟ್ಟಿ, ಇದೇ ಅಶ್ವಿನಿ ಮೇಡಮ್ ಅವರು, ಅಂದ್ರೆ 3-4 ಜನ ಯಪ್ಪ ಸಾಕಾಯ್ತು, ಆಗ್ತಾ ಇಲ್ಲ, ಅಂದ್ರೆ ಸುಸ್ತಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಮಾತಾಡ್ಕೊತಾ ಇದ್ರು. ಸೊ ಆ ಸುಸ್ತು ನಿನ್ನೆ ಎಲ್ಲರಿಗೂ ಇತ್ತು ಅಂತ ಅನಿಸ್ತು. ಮತ್ತೆ ವೈಯಕ್ತಿಕವಾಗಿ ಅಶ್ವಿನಿ ಮೇಡಮ್ ಅವ್ರಿಗೆ ಒಂಚೂರು ಜಾಸ್ತಿ ವಯಸ್ಸಾಗಿರೋದ್ರಿಂದ, ದೈಹಿಕವಾಗಿ ಅವರು ಎಲ್ರಿಗಿಂತ ಒಂಚೂರು ಆರೋಗ್ಯದಲ್ಲಿ ಏರುಪೇರು ಇರೋದ್ರಿಂದ ಅವ್ರಿಗೆ ಆ ಸುಸ್ತು ಅವ್ರು ಹೇಳಿರೋ ರೀತಿ ಸರಿಯಾಗಿ ಇದೆ ಅಂತ ಅನ್ಕೋತೀನಿ. ಯಾಕೆಂತ ಹೇಳಿದ್ರೆ ಗಿಲ್ಲಿ ನಂಗೆ ಸುಸ್ತಾಗ್ತಾ ಇದೆ, ನಾನು ನಾಳೆ ಬೆಳಿಗ್ಗೆ ಮಾಡ್ತೀನಿ ಅನ್ನೋ ರೀತಿಯಲ್ಲೇ ಇತ್ತು ಅವರ ಟೋನು. ಅಂದ್ರೆ ರಿಕ್ವೆಸ್ಟಿಂಗ್ ಟೋನ್ ತರನೇ ಇತ್ತು. ಜಾಸ್ತಿ ಏನೋ ನಾನ್ ಮಾಡಲ್ಲ ಅನ್ನೋ ಟೋನಲ್ಲಿ ಏನಿರ್ಲಿಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಗಿಲ್ಲಿ ನಟ ಹೆಂಗ್ ತಗೊಂಡ್ರೋ ಗೊತ್ತಿಲ್ಲ. ಅಂದ್ರೆ ನಾನ್ ಕ್ಯಾಪ್ಟನ್ ಆಗಿದ್ದಾಗ ಇವರೆಲ್ಲ ಕೆಲಸ ಮಾಡಲ್ಲ ಅಂದ್ರೆ ಅಶ್ವಿನಿ ಮೇಡಮ್ ಅವರು 2-3 ಸಲ ರಿಪೀಟ್ ಮಾಡಿದ್ರು ಮೊನ್ನೆಯಿಂದ, ಅವ್ನ್ ಕ್ಯಾಪ್ಟನ್ ಆದ್ರೆ ನಾವ್ ಯಾರು ಕೂಡ ಕ್ಯಾಪ್ಟನ್ಸಿಯನ್ನ ಒಪ್ಪಲ್ಲ ಅಂತ. ಅಂದ್ರೆ ತಮಾಷೆಗೆ ಹೇಳಿರ್ತಾರಲ್ಲ, ಅದು ಸೀರಿಯಸ್ ಆಗಿ ಹೇಳಿರ್ತಾರ ಗೊತ್ತಿಲ್ಲ. ಬಟ್ ಅದನ್ನ ಗಿಲ್ಲಿ ನಟ ಸೀರಿಯಸ್ ಆಗಿ ತಗೊಂಡ್ರು ಅಂತ ಅನ್ಸುತ್ತೆ. ಸೊ ಅವರೆಲ್ಲ ಒಂದ್ ಕಡೆ ಹೋಗಮ್ಮ ನೀನು ಕ್ಯಾಪ್ಟನ್ ಆಗಿ ತೋರ್ಸಮ್ಮ ಅನ್ನೋ ರೀತಿಯಲ್ಲಿ ಅಂದ್ರೆ ಏಕವಚನ ಬಳಸ್ಕೊಂಡೆಲ್ಲ ಮಾತಾಡಿದ್ದಾರೆ. ಅದು ಆ ಪದ ಬಳಕೆ ಅಲ್ಲಿ ಬೇಡವಾಗಿತ್ತು ಅನ್ನೋದು ನನ್ನ ಒಪಿನಿಯನ್. ಯಾಕೆಂತ ಹೇಳಿದ್ರೆ ಗಿಲ್ಲಿ ನಟ ಅಂತ ಹೇಳುವಾಗ ನಮ್ಗೆಲ್ರಿಗೂ ಒಂದೊಳ್ಳೆ ಗೌರವ ಭಾವನೆ ಇದೆ.
ಯಾರಿಗೂ ಕೂಡ ಅವರು ಅಪಮರ್ಯಾದೆಯನ್ನ ತೋರಲ್ಲ. ಅಂದ್ರೆ ಅವರಾಗೆ ಹೋಗಿ ಮೇಲೆ ಬಿದ್ದು ಹೋಗಿ ಏನು ಮಾಡಲ್ಲ. ಅವ್ರಿಗೆ ಏನಾದ್ರೂ ಕೌಂಟರ್ ಕೊಟ್ರೆ ಮಾತ್ರ ರಿಟರ್ನ್ ಕೊಡ್ತಾರೆ ಅನ್ನೋದು ನಾವ್ ಇಲ್ಲಿವರೆಗೂ ನೋಡ್ಕೊಂಡು ಬಂದಿರೋದು. ಆ ಗಿಲ್ಲಿ ನಟ ಈ ಪ್ರೋಮೋದಲ್ಲಿ ಕಾಣಿಸ್ತಾ ಇಲ್ಲ ಅನ್ನೋದು ನನ್ನ ಭಾವನೆ. ಯಾಕೆಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ಗಿಲ್ಲಿ ನಟನ್ಗೆ ಏನಾಗಿದೆ ಅಂತ ಹೇಳಿದ್ರೆ ನಾನು ಕ್ಯಾಪ್ಟನ್ ಅನ್ನೋ ಒಂದು ಕೂತಿದ್ಯಾ ಏನೋ ಗೊತ್ತಿಲ್ಲ, ಬಟ್ ಅಲ್ಲಿ ಕೌಂಟರ್ ಕೊಡ್ತಾ ಇದ್ದಾರೆ. ಅದರ ಆಚೆಗೆ ಏನಾಗಿದೆ ಅಂತ ನಾವು ವಿಡಿಯೋ ನೋಡಿಯೇ ಮಾತಾಡ್ಬೇಕಷ್ಟೇ. ಬಟ್ ಇದಿಷ್ಟು ನಂದು ಪ್ರೋಮೋದಲ್ಲಿ ಏನ್ ನಮ್ಗೆ ತೋರಿಸಿದ್ರು ಅದ್ರ ಬಗ್ಗೆ ಮಾತ್ರ. ಇದು ಸರಿ ತಪ್ಪು ಅಂತ ನಾನು ಹೇಳಲ್ಲ, ಬಟ್ ಈ ಪ್ರೋಮೋದಲ್ಲಿ ಏನ್ ತೋರಿಸಿದ್ದಾರೆ ಅದನ್ನ ಇಟ್ಕೊಂಡು ನಾನು ನೋಡೋದಾದ್ರೆ ಎಲ್ಲ ಒಂದ್ ಕಡೆ ಗಿಲ್ಲಿ ನಟನ್ ಒಂದ್ ಚೂರು ತಪ್ಪಿದೆ. ಅಶ್ವಿನಿ ಮೇಡಮ್ ಅವರು ಸ್ವಲ್ಪ ರೈಟ್ ಆಗಿದ್ರು, ಅಂದ್ರೆ ರಿಕ್ವೆಸ್ಟ್ ಮಾಡ್ತಾ ಇದ್ರು, ಎಕ್ಸ್ಕ್ಯೂಸ್ ಕೊಡ್ಬೋದಿತ್ತು ಇನ್ ಕೇಸ್ ಅಲ್ಲಿ ಏನಾದ್ರು ಗಿಲ್ಲಿ ನಟನ್ಗೆ ಫೇವರ್ ಆಗಿರೋರು. ಇಲ್ಲಂದ್ರೆ ಇವಾಗ ಕಾವ್ಯ ಇರ್ಲಿ, ಇಲ್ಲ ರಕ್ಷಿತಾ ಶೆಟ್ಟಿ, ರಘುವಣ್ಣ, ಈ ತರ ಯಾರಾದ್ರೂ ಇದ್ರೆ ಬಹುಶಃ ಗಿಲ್ಲಿ ನಟ ಸರಿ ಬೇಡ ಅಂತ ಹೇಳ್ತಿದ್ರ ಏನೋ ಗೊತ್ತಿಲ್ಲ. ಬಟ್ ಅಶ್ವಿನಿ ಮೇಡಮ್ ಆಗಿದ್ರಿಂದ ಎಲ್ಲ ಒಂದ್ ಕಡೆ ಆ ರೀತಿ ಟೋನ್ ಅಲ್ಲಿ ಮಾತಾಡಿದ್ರು ಅಂತ ನನ್ಗೆ ಅನಿಸ್ತಾ ಇದೆ. ಹಾಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಆ ವಿಡಿಯೋ ಬಂದಿದೆ, ಆ ವಿಡಿಯೋವನ್ನ ನೋಡ್ಕೊಂಡು ಬರೋಣ ಬನ್ನಿ. ನೀನ್ ಮುಗಿಸ್ಬಿಡ್ರಿ, ಕಿಚನ್ ಕ್ಲೀನ್ ಮಾಡ್ಬಿಡ್ರಿ. ಅಲ್ಲಿ ಬೆಳಗ್ಗೆ ಮಾಡ್ತೀವಿ. ಯಾಕೆ ಸುಸ್ತಾಗಿದೆ ಕಣೋ. ಏನು ಆರ ತಕ್ಕಂದ್ ಅಗಿಕ್ ಹೋಗಿದ್ರಾ? ಇವಾಗ ಮಾಡ್ಲೇಬೇಕು, ನೀವು ಮಾಡ್ಲೇಬೇಕು. ಏನು ಏನ್ ನಮ್ಮದು ನೀನ್ ಹಾಕಿ ತೋರ್ಸಮ್ಮ ಕ್ಯಾಪ್ಟನ್. ಯಾರು ಹೇಳ್ತಿದ್ದೀರಾ? ನಿನಗೆ ನಿನಗೆ ನಾನ್ ಹಂಗೆ ಮಾತಾಡ್ತೀನಿ. ಕೆಲಸ ಮಾಡಿಲ್ಲ ಅಂದ್ರೆ ನನ್ನ ಏನ್ ಹೇಳಿದ್ರಿ? ಮಾಡಲ್ಲ. ಅವಾಗ ನೈಟ್ ಇವತ್ತು ಮಲ್ಕ ಬಿಟ್ರೆ ಹೇಳ್ದಂಗೆ ಕೇಳ್ತೀನಿ. ಮೇಡಮ್ ಮೇಡಮ್ ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಎಸ್ ಫ್ರೆಂಡ್ಸ್, ನೋಡಿದಿರಲ್ಲ, ಇಲ್ಲಿ ಇನ್ನೊಂದು ಮಾತಿದೆ. ಗಿಲ್ಲಿ ನಟ ಹೋಗಮ್ಮೋ ನೋಡಮ್ಮೋ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಪ್ರೋಮೋದಲ್ಲಿ ತೋರಿಸದಂತಹ ಮಾತುಕತೆ ಅಲ್ಲಿ ನಡೆದಿರ್ಬೋದು. ಅದನ್ನು ನಾವು ನೋಟ್ ಮಾಡ್ಬೇಕು. ಯಾವತ್ತು ನಾವು ಪ್ರೊಮೋ ನೋಡ್ಬಿಟ್ಟು ಜಡ್ಜ್ ಮಾಡಕ್ಕೂ ಆಗಲ್ಲ. ಎಲ್ಲಾದ್ರೂ ಒಂದ್ ಕಡೆ ಅಶ್ವಿನಿ ಮೇಡಮ್ ಅವ್ರು ಏಕವಚನ ಬಳಸಿದ ನಂತರ ಗಿಲ್ಲಿ ನಟ ಬಳಸಿದ್ರೆ ಅಲ್ಲಿ ತಪ್ಪಾಗಲ್ಲ. ಯಾಕೆಂತ ಹೇಳಿದ್ರೆ ಟ್ರಿಗರ್ ಎಲ್ಲಿಂದ ಆಗುತ್ತೆ ಗೊತ್ತಾಗಲ್ಲ. ಸೊ ಯಾರು ಸ್ಟಾರ್ಟ್ ಮಾಡಿದ್ದಾರೆ ಅನ್ನೋದೇ ಅಲ್ಲಿ ಮುಖ್ಯ ಆಗುತ್ತೆ. ನೋಡೋಣ, ಇದರ ಬಗ್ಗೆ ಕನ್ಕ್ಲೂಷನ್ ಗೆ ಬರ್ಲಿಕ್ಕೆ ನಾವು ಎಪಿಸೋಡ್ ಅನ್ನ ನೋಡ್ಲೇಬೇಕು. ಸೊ ಇದಿಷ್ಟು ಪ್ರೋಮೋದ ಬಗ್ಗೆ. ಆದ್ರೆ ನಿನ್ನೆ ಎಪಿಸೋಡ್ ಹೇಗಿತ್ತು? ನಿನ್ನೆ ಎಲಿಮಿನೇಷನ್ ಅಲ್ಲಿ ಪಾರಾದ ರೀತಿ, ರಕ್ಷಿತಾ ಶೆಟ್ಟಿಯ ಗ್ರಾಫ್ ಕೆಳಗಡೆ ಬಂದಿತ್ತ ಅಲ್ಲ ಇಂಟೆನ್ಷನಲಿ ಕೆಳಗಡೆ ತರ್ತಾ ಇದ್ದಾರಾ ಅರ್ಥ ಆಗ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಫಸ್ಟ್ ಸೆಕೆಂಡ್ ಅಲ್ಲಿ ಸೇವ್ ಆಗ್ತಾ ಇದ್ದ ರಕ್ಷಿತಾ ಶೆಟ್ಟಿ, ಈವನ್ ಧ್ರುವಂತ್ ರಾಶಿಕಾಗಿಂತಾನು ಕೆಳಗಡೆ ಸೇವ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಸ್ವಲ್ಪ ಆಲೋಚನೆ ಮಾಡ್ಲೇಬೇಕಾಗಿರೋದು. ಬಹುಶಃ ಇದು ಎರಡು ವೇಯಲ್ಲಿ ತಗೊಂಡು ಹೋಗ್ಬೋದು. ಒಂದು, ರಕ್ಷಿತಾ ಶೆಟ್ಟಿಗೆ ಬಿಗ್ ಬಾಸ್ ಅವರು ಕೊಡ್ತಾ ಇರುವ ಎಚ್ಚರಿಕೆನೂ ಆಗ್ಬೋದು. ಏನು ಈ ಸೀಕ್ರೆಟ್ ರೂಮ್ ಅಲ್ಲಿ ಏನು ಆಟ ಆಡಿದ್ರು, ಸೊ ಅದರಿಂದ ಹೊರಗಡೆ ಬರಬೇಕು, ನಿಮ್ಮ ಆಟದ ಗತಿಯನ್ನ ಬದಲಾಯಿಸಬೇಕು. ಸ್ವಲ್ಪ ಆಲೋಚನೆ ಮಾಡೋದಾದ್ರೆ ರಕ್ಷಿತಾ ಶೆಟ್ಟಿಗೆ ಇದರಲ್ಲೇ ಹಿಂಟ್ ಸಿಗುತ್ತೆ ತನ್ನ ಆಟದ ಗತಿಯನ್ನ ಬದಲಾಯಿಸಿಕೊಳ್ಳಿಕ್ಕೆ. ಮತ್ತೆ ನೋಡ್ಬೇಕಷ್ಟೇ ಯಾವ ರೀತಿ ಅರ್ಥ ಮಾಡ್ಕೋತಾರೆ ಅಂತ. ಇನ್ನು ರಕ್ಷಿತಾ ಶೆಟ್ಟಿಗೂ ಒಂಚೂರು ಡೌಟ್ ಇತ್ತು. ಕಳೆದ ಸಲ ಅವರ ತಾಯಿ ಬಂದಾಗ ಅವ್ರು ಮಾತಾಡ್ಕೋತಾ ಇದ್ರು, ಹೇಳಲಿಕ್ಕೆ ಆಗುದಿಲ್ಲ, ಬರೋ ವಾರ ನಾನು ಹೊರಗಡೆ ಬಂದ್ರು ಬರ್ಬೋದು, ನಾನು ಈ ರೀತಿ ಆಟ ಆಡಿದೀನಿ, ಅಂದ್ರೆ ಈ ವಾರದಲ್ಲಿ ಏನ್ ಸೀಕ್ರೆಟ್ ರೂಮ್ ಅಲ್ಲಿ ಆಡಿದೀನಿ, ಸೊ ಅದ್ರ ಸಲುವಾಗಿ ಜನರಿಗೆ ಇಷ್ಟ ಆಗದೆ ಇರ್ಬೋದು ಅನ್ನೋದು ರಕ್ಷಿತಾ ಶೆಟ್ಟಿಗೂ ಗೆಸ್ ಮಾಡಿದ್ದಾರೆ. ಸೊ ಇಂಥ ವಿಚಾರದಲ್ಲಿ ರಕ್ಷಿತಾ ಶೆಟ್ಟಿ ಸ್ವಲ್ಪ ಮುಂದೆ ಇದ್ದಾರೆ ಗೆಸ್ ಮಾಡ್ಕೊಂಡು ಸರಿಪಡಿಸಿಕೊಳ್ಳೋದು. ಸೊ ಆ ರೀತಿ ಸರಿಪಡಿಸಿಕೊಂಡಲ್ಲಿ ರಕ್ಷಿತಾ ಶೆಟ್ಟಿ ಮತ್ತೆ ಫಾರ್ಮ್ ಗೆ ಬರ್ತಾರೆ ಅನ್ನೋದು ನನ್ನ ಆಲೋಚನೆ, ಮತ್ತೆ ಬರ್ಲಿ ಅನ್ನೋದು ಕೂಡ ನನ್ನ ಆಸೆ ಕೂಡ. ಇನ್ನು ನಿನ್ನೆ ಮಾತುಕತೆ ನಡೀತಾ ಇರುವಾಗ ಅನುಪಮ ಅವರು ಕೇಳ್ತಾರೆ ನಿಮ್ಗೆ ಯಾವ ರೀತಿಯ ಬಾಳ ಸಂಗಾತಿ ಬೇಕು ಅಂತ. ಸೊ ಅವಾಗ ರಕ್ಷಿತಾ ಶೆಟ್ಟಿ ಒಂದು ಮಾತು ಹೇಳ್ತಾರೆ, ನನ್ಗೆ ಗಿಲ್ಲಿ ನಟನ್ ತರ ಇರುವಂತಹ ವ್ಯಕ್ತಿ ಬೇಕು, ಬಟ್ ಗಿಲ್ಲಿ ನಟ ಅಲ್ಲ ಅಂತ. ಸೊ ಅವಾಗ ಕಾವ್ಯ ಮತ್ತು ಸ್ಪಂದನ ಇಬ್ಬರು ಹೈಫೈ ಕೊಡ್ತಾರೆ. ಅವರ ಹೈಫೈ ಅಲ್ಲಿ ಯಾವುದೋ ಒಂದು ಹಿಂಟ್ ಇದೆ, ಅಂದ್ರೆ ಒಂದ ತಮಾಷೆ ಇದೆ, ಇಲ್ಲ ಅವರು ಏನೋ ಒಂದು ಗೆಸ್ ಮಾಡಿರ್ತಾರೆ, ಸೊ ಅದು ನಿಜ ಆಯ್ತು ಅಂತ ಅವ್ರಿಗೆ ಉತ್ತರ ಸಿಕ್ಕಂಗೆ ಯಾವುದೋ ಒಂದಿದೆ. ಅದು ಯಾವ್ದು ಅಂತ ನಮ್ಗೆ ಗೊತ್ತಾಗಲ್ಲ, ಬಟ್ ಅವರಿಬ್ಬರ ಹೈಫೈ ಅಲ್ಲಿ ಯಾವುದೋ ಒಂದು ಥಾಟ್ಸ್ ಇತ್ತು, ಅದಂತೂ ಪಕ್ಕ. ಬಟ್ ಅಲ್ಲಿಂದ ರಕ್ಷಿತಾ ಶೆಟ್ಟಿ ಮುಂದುವರಿಸ್ತಾರೆ, ನಂಗೆ ಗಿಲ್ಲಿ ನಟನ ತರ ಅಂತ ಹೇಳಿದ್ರೆ ಬಹುಶಃ ಅವರು ಸುದೀಪ್ ಸರ್ ಹತ್ರ ಹೇಳಿದ್ರು, ಗಿಲ್ಲಿ ನಟ ಲೈವ್ಲಿ ಆಗಿದ್ದಾರೆ, ಮನಸ್ಸಲ್ಲಿ ಏನಿದೆ ಅದನ್ನೇ ಟಪ್ ಅಂತ ಹೊರಗಡೆ ಇರ್ತಾರೆ. ಸೊ ಆ ರೀತಿಯ ಹುಡುಗ ಬೇಕು ಅಂತ ಬಹುಶಃ ರಕ್ಷಿತಾ ಶೆಟ್ಟಿ ಹೇಳಿರ್ಬೋದು. ಸೊ ಅದು ಎರಡು ತರದಲ್ಲಿ ಪೋಟ್ರೆ ಆಗ್ತಾ ಇದೆ. ಒಂದ್ ತರದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಓಕೆ, ಮನೆ ಹಾಳಿ, ಮನೆ ಮುರುಕಿ, ಎಕ್ಸೆಟ್ರಾ ಬರ್ತಾ ಇದೆ. ಸೊ ಅಂತವರಿಗೆ ನಾನು ಕೇಳೋದು, ಏನಾಯ್ತು ಇವಾಗ ಒಬ್ರ ಮೇಲೆ ಕ್ರಶ್ ಆಯ್ತು, ಇಲ್ಲ ಒಬ್ಬರ ತರದ ಪರ್ಸನಾಲಿಟಿ ನಮ್ಗೆ ಇಷ್ಟ ಆಯ್ತು ಅಂತ ಆದ್ರೆ ಅದ್ರಲ್ಲಿ ತಪ್ಪೇನಿದೆ? ಅದ್ರಲ್ಲಿ ಮನೆ ಮುರಿಕಿಂತ ಏನ್ ಬಂತು? ಇವಾಗ ಕಾವ್ಯ ಮತ್ತು ಗಿಲ್ಲಿ ಏನಾದ್ರು ಲವರ್ಸಾ? ಅಲ್ವಲ್ಲ, ಅವರಿಬ್ರು ಕೂಡ ಓಪನ್ ಆಗಿ ಹೇಳಿದ್ರೆ ನಾವಿಬ್ರು ಫ್ರೆಂಡ್ಸ್ ಅಂತ. ಅದರಲ್ಲೂ ಕೂಡ ಕಾವ್ಯ ಏನ್ ಹೇಳ್ತಾ ಇದ್ರು ಅಂತ ಹೇಳಿದ್ರೆ ನಾವಿಬ್ರು ಗುಡ್ ಫ್ರೆಂಡ್ಸ್, ಮತ್ತೆ ಇಲ್ಲಿ ಮಾಡ್ತಾ ಇರೋದಲ್ಲ ಕಂಟೆಂಟ್ ಗೋಸ್ಕರ ಅಂತ ಗಿಲ್ಲಿ ನಟನ್ ಜೊತೆನೆ ಒಂದ್ಸಲ ಕುತ್ಕೊಂಡು ಮಾತಾಡಿರೋದು ನಾವೆಲ್ಲರೂ ಎಪಿಸೋಡ್ ಅಲ್ಲಿ ನೋಡಿದೀವಿ. ಆಯ್ತಾ, ಇವಾಗ ನೀನೇನ್ ಮಾಡ್ತಾ ಇದೀಯ, ಇದೆಲ್ಲ ಕಂಟೆಂಟ್ ಗೋಸ್ಕರ ಅಲ್ವಾ ಅಂತ ಗಿಲ್ಲಿ ನಟನ್ ಜೊತೆ ಕಾವ್ಯ ಕೇಳ್ತಾ ಇದ್ರು. ಅವಾಗ ಗಿಲ್ಲಿ ನಟ ಹೇಳ್ತಾ ಇದ್ರು, ಏನಿದೆಲ್ಲ ಕಂಟೆಂಟ್ ಏನಲ್ಲ, ನಾನು ಇರೋದೇ ಹಿಂಗೆ, ಬಟ್ ನೀನ್ ಅಷ್ಟೆಲ್ಲ ಎಕ್ಸ್ಪೆಕ್ಟೇಷನ್ ಇರ್ಬೇಡ, ನಿನ್ ಜೊತೆ ನಾನು ಯಾವತ್ತಾದ್ರೂ ಆ ರೀತಿ ನಡ್ಕೊಂಡಿದ್ದೀನಿ ಅಂತ. ಅಂದ್ರೆ ಗಿಲ್ಲಿ ನಟ ಮತ್ತು ಕಾವ್ಯನ ಇಬ್ಬರ ವೈಬ್ ಏನಿದೆ, ಜೀವನ ಶೈಲಿ, ಟೇಸ್ಟ್ ಆಗ್ಲಿ, ಪ್ರತಿಯೊಂದು ಕೂಡ ಅದು ಎರಡು ಕೂಡ ತದ್ವಿರುದ್ಧ. ಬಿಗ್ ಬಾಸ್ ಮನೆಯಲ್ಲಿ ಅವರಿಬ್ಬರ ವೈಬ್ ಮ್ಯಾಚ್ ಆಗಿದೆ, ಬಿಟ್ರೆ ಹೊರಗಡೆ ಜಗತ್ತು ಅವರಿಬ್ಬರದು ಡಿಫರೆಂಟೇ. ಗಿಲ್ಲಿ ನಟ ಬಂದ ದಾರಿ ಮತ್ತೆ ಮುಂದೆ ಹೋಗುವ ದಾರಿ ಅದು ಎರಡು ಕೂಡ ಕಾವ್ಯನಿಗೆ ಮ್ಯಾಚ್ ಆಗಲ್ಲ. ಕಾವ್ಯನ ದಾರಿಯೇ ಬೇರೆ,
ಅವರಿಬ್ಬರು ತದ್ವಿರುದ್ಧ ರೋಡ್ ಅಲ್ಲಿ ಕ್ರಮಿಸ್ತಾ ಇದ್ದಾರೆ. ಬಟ್ ಬಿಗ್ ಬಾಸ್ ಮನೆ ಒಳಗಡೆ ಅವ್ರಿಗೊಂದಿಬ್ಬರಿಗೂ ಒಂದೊಳ್ಳೆ ಕಂಫರ್ಟ್ ಝೋನ್ ಸಿಕ್ಕಿದೆ. ಅದು ತಪ್ಪು ಅಂತ ಹೇಳುವ ಆಗಿಲ್ಲ. ಆದ್ರೆ ಕಾವ್ಯ, ಸ್ಪಂದನ, ಧನುಷ್ ಇವರದ್ದೆಲ್ಲ ಒಂದು ಲೈಫ್ ಸ್ಟೈಲ್ ಆದ್ರೆ ಗಿಲ್ಲಿ ನಟನ ಲೈಫ್ ಸ್ಟೈಲ್ ಬೇರೆನೇ ಇದೆ. ಅಂತದ್ರಲ್ಲಿ ಗಿಲ್ಲಿ ನಟನ ಟೇಸ್ಟ್ ಇಲ್ಲ, ಗಿಲ್ಲಿ ನಟನ ಬದುಕು ರಕ್ಷಿತಾ ಶೆಟ್ಟಿಗೆ ಇಷ್ಟ ಆಗೋದ್ರಲ್ಲಿ ತಪ್ಪೇನಿದೆ ಹೇಳಿ? ಇಲ್ಲಿ ರಕ್ಷಿತಾ ಶೆಟ್ಟಿ ಹೇಳಿರೋದು ಅವರ ಪರ್ಸನಲ್ ಒಪಿನಿಯನ್. ಅದರಲ್ಲಿ ಮನೆ ಮುರುಕಿ, ಮನೆ ಹಾಳು ಆತರ ಏನಿಲ್ಲ. ಅವರು ಇದ್ದದನ್ನ ಇದ್ದ ಹಾಗೆ ಹೇಳಿದ್ದಾರೆ. ಮರೆ ನನ್ಗೆ ಗಿಲ್ಲಿ ನಟ ತರದ ಕ್ಯಾರೆಕ್ಟರ್ ಇಷ್ಟ, ಆ ತರದ ಕ್ಯಾರೆಕ್ಟರ್ ನನ್ನ ಬಾಳ ಸಂಗಾತಿ ಆಗ್ಬೇಕು ಅಂತ ಓಪನ್ ಆಗಿ ಹೇಳಿದ್ದಾರೆ. ಅದು ಬಿಟ್ಟು ಗಿಲ್ಲಿ ನಟನೇ ಬೇಕು ಅಂತ ಹೇಳಿಲ್ಲ. ಗಿಲ್ಲಿ ನಟ ಆಸ್ ಅ ನಂಗೆ ಬೆಸ್ಟ್ ಫ್ರೆಂಡ್. ಸೊ ಆ ತರದೊಂದು ನನ್ಗೆ ಇವಾಗ ಬೆಸ್ಟ್ ಫ್ರೆಂಡ್ ಅಂತ ನಾನು ಏನಾದ್ರೂ ಹೇಳ್ಕೊತೀನಿ ಅಂತ ಹೇಳಿದ್ರೆ ಸುಮ್ನೆ ನಂದು ಬೆಸ್ಟ್ ಫ್ರೆಂಡ್ ಆಗಲ್ಲ. ನನ್ಗೆ ಅವರ ಕ್ಯಾರೆಕ್ಟರ್ ಇಷ್ಟ ಆಗಿರುತ್ತೆ. ಸೊ ಅಂತ ಕ್ಯಾರೆಕ್ಟರ್ ನನ್ನ ಲೈಫ್ ಪಾರ್ಟ್ನರ್ ಆದ್ರೆ ತುಂಬಾ ಒಳ್ಳೇದು ಅಂತ ಅವ್ರು ಅನ್ಕೊಂಡಿದ್ದಾರೆ. ಸೊ ಅದನ್ನ ಓಪನ್ ಆಗಿ ಹೇಳಿದ್ದಾರೆ. ಅದು ಬಿಟ್ಟು ಮುಂದೆ ಒಂದು ಹಿಂದೆ ಒಂದು ರಕ್ಷಿತಾ ಶೆಟ್ಟಿ ಆಡಿಲ್ಲಲ್ಲ. ಸೊ ಅದನ್ನ ನಾವು ಮೆಚ್ಕೋಬೇಕು. ಅದ್ ಬಿಟ್ಟು ಅವ್ರೇನೋ ಒಂದು ಒಪಿನಿಯನ್ ಹೇಳಿದ್ರು ಅಂತ ಹೇಳಿ ಅದನ್ನ ಕೆಟ್ಟದಾಗಿ ಟ್ರೋಲ್ ಮಾಡೋದಲ್ಲ ಇದೆಯಲ್ಲ, ಅದು ಶೋಭೆ ತರಲ್ಲ ಯಾರಿಗೂ ಕೂಡ. ಅದು ಇನ್ನು ಕಾವ್ಯನಿಗಾದ್ರೂ ಆಗ್ಲಿ, ರಕ್ಷಿತಾ ಶೆಟ್ಟಿಗಾದ್ರೂ ಆಗ್ಲಿ. ಇವಾಗ ಈವನ್ ಕಾವ್ಯ ಏನಾದ್ರೂ ನಂಗೆ ಗಿಲ್ಲಿ ನಟ ಇಷ್ಟ ಪರ್ಸನಲ್ ಆಗಿ, ಆ ತರದೊಂದು ಕ್ಯಾರೆಕ್ಟರ್ ನಂಗೆ ಬೇಕು ಅಂತ ಹೇಳಿದ್ರೆ ಅದ್ರಲ್ಲಿ ಟ್ರೋಲ್ ಮಾಡುವಂತದ್ದು ಏನಿದೆ, ಅದ್ರಲ್ಲಿ ನೆಗೆಟಿವ್ ಹೇಳುವಂತದ್ದು ಏನಿದೆ, ಅದು ಅವರ ಪರ್ಸನಲ್ ಮ್ಯಾಟ್ರು. ಸೊ ಪರ್ಸನಲ್ ಆಗಿ ಅವರ ಒಪಿನಿಯನ್ ಅನ್ನ ಹೇಳುವಾಗ ನಾವು ಪ್ರತಿಯೊಬ್ಬರು ರೆಸ್ಪೆಕ್ಟ್ ಮಾಡ್ಬೇಕು. ನಾವು ಟ್ರೋಲ್ ಮಾಡ್ಬೇಕು, ನಾವು ವಿಮರ್ಶೆ ಮಾಡ್ಬೇಕು. ಯಾವ್ದನ್ನ ಗೊತ್ತಾ? ಅವರ ಆಟದ ಗತಿಯನ್ನ, ಅವರ ಆಟವನ್ನ ಮಾತ್ರ ನಮ್ಗೆ ವಿಮರ್ಶೆ ಮಾಡುವ ಹಕ್ಕಿದೆ ಹೊರತು ಅವರ ವೈಯಕ್ತಿಕ ಅಭಿಪ್ರಾಯ ಅಂತ ಏನ್ ಬರುತ್ತೆ, ಇವಾಗ ಮುಂದಿನ ಫ್ಯೂಚರ್ ಜೀವನ ಅಂತ ಏನ್ ಬರುತ್ತೆ, ಸೊ ಅದನ್ನೆಲ್ಲ ಟ್ರೋಲ್ ಮಾಡುವಂತಹ ಅಧಿಕಾರ, ವಿಮರ್ಶೆ ಮಾಡುವ ಅಧಿಕಾರ ನಮ್ಗೆ ಯಾರಿಗೂ ಇಲ್ಲ. ಆ ಒಂದು ಕ್ಲಾರಿಟಿ ನಮ್ಮಲ್ಲಿ ಇದ್ರೆ ಸಾಕಾಗ್ತದೆ. ರೀತಿ ಸೂರಜ್ ಹೊರಗಡೆ ಹೋದ ನಂತರ ರಾಶಿಕಾ ಶೆಟ್ಟಿ, ಅಶ್ವಿನಿ ಮೇಡಮ್ ಅವರು, ರಕ್ಷಿತಾ ಇವರೆಲ್ಲ ಒಂಚೂರು ಜಾಸ್ತಿ ಅಟ್ಯಾಚ್ ಆದ್ರು ಅನ್ಸುತ್ತೆ ಸೂರಜ್ ಜೊತೆ. ಬಹುಶಃ ಇದ್ರು ರಾಶಿಕಾ ಶೆಟ್ಟಿ ಇದ್ದು ಸೂರಜ್ ಇದ್ದು ಬೇರೆ ಲೆವೆಲ್ ಅಲ್ಲಿ ಹೋದ್ರೆ, ರಕ್ಷಿತಾ ಶೆಟ್ಟಿ ಮತ್ತು ಸೂರಜ್ ಇದ್ದು ಒಂಚೂರು ಅಣ್ಣ ತಂಗಿ ಅನ್ನೋ ರೀತಿಯಲ್ಲಿ ವೈಬ್ ಹೋಗ್ತಾ ಇತ್ತು. ಆ ನಂತರ ಅಶ್ವಿನಿ ಮೇಡಮ್ ಅವರು ಅಷ್ಟೇ ಸೂರಜ್ ಜೊತೆ ಚೆನ್ನಾಗೇ ಇದ್ರು. ಕೆಲವೊಂದ್ ಸಲ ಮನಸ್ತಾಪ ಆದ್ರೂ ಕೂಡ ಬಟ್ ಚೆನ್ನಾಗಿದ್ರು. ಸೊ ಅದು ಫೀಲ್ ಆಗೋದು ಸಹಜ ಅಲ್ವಾ? ಅದು ನೋಡೋರ ದೃಷ್ಟಿಯಲ್ಲಿ ಕೆಲವೊಂದ್ಸಲ ಹೇಳ್ಬೋದು. ಇವಾಗ ರಕ್ಷಿತಾ ಶೆಟ್ಟಿ ಎಲ್ರು ಹೋಗುವಾಗ ಅಳ್ತಾ ಇದ್ದಾರೆ, ಅವಳಿಗೆ ಲೈಕ್ ಓಟ್ ಬೇಕಾಗಿತ್ತು ಹಂಗೆ ಹಿಂಗೆ ಅಂತ. ಕೆಲವೊಂದ್ಸಲ ಹೇಗಾಗುತ್ತೆ ಗೊತ್ತಾ, ಜನ ಸ್ವಲ್ಪ ಮಾತಾಡೋದು ಹೊರಟಾಗಿದ್ರು ಕೂಡ ಎಮೋಷನಲ್ ಆಗಿ ಸ್ವಲ್ಪ ವೀಕ್ ಆಗಿರ್ತಾರೆ, ಸ್ವಲ್ಪ ಜಾಸ್ತಿ ಕನೆಕ್ಟ್ ಆಗ್ತಾರೆ. ಇವಾಗ ಮಾಳು ಅವ್ರದ್ದೊಂದು ನಾನು ಇಂಟರ್ವ್ಯೂ ನೋಡಿದೆ. ಅವರು ರಕ್ಷಿತಾ ಶೆಟ್ಟಿ ಮತ್ತು ಮಾಳು ಅವರ ಬಗ್ಗೆ ಏನ್ ಸಂಬಂಧ ಇದೆ ಅಣ್ಣ ತಂಗಿ, ಅದರ ಬಗ್ಗೆ ಆಂಕರ್ ಕೇಳುವಾಗ ಒಂದು ಮಾತು ಹೇಳಿದ್ರು. ರಕ್ಷಿತಾ ಶೆಟ್ಟಿ ಬಡ ಮನೆತನದಿಂದ ಬಂದವರು, ನಾನು ಕೂಡ ಬಡ ಮನೆತನದಿಂದ ಹೋದವರು. ಸೊ ರಕ್ಷಿತಾ ಶೆಟ್ಟಿ ಸ್ನೇಹ ಮಾಡುವಾಗ ಇಲ್ಲ ಬೆರೆಯುವಾಗ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಒಂಚೂರು ಅವರ ಮನಸ್ಸಿಂದ ನೋಡ್ತಾರೆ, ಅವರು ನಮ್ಗೆ ಸೆಟ್ ಆಗ್ತಾರಾ, ಅಂದ್ರೆ ಅವರ ಜೀವನ ಶೈಲಿ ಮತ್ತು ನಮ್ಮ ಜೀವನ ಶೈಲಿ ಸೆಟ್ ಆಗ್ತದ, ನನ್ನ ಟೇಸ್ಟ್ ಮತ್ತು ಅವರ ಟೇಸ್ಟ್ ಸೆಟ್ ಆಗ್ತದ. ಆ ರೀತಿ ಸೆಟ್ ಆದ್ರೆ ಮಾತ್ರ ಅವರು ಜಾಸ್ತಿ ಭಾವನಾತ್ಮಕವಾಗಿ ಬೆರೀತಾರೆ ಅನ್ನೋದನ್ನ ಮಾಡುವವರು ಹೇಳ್ತಾರೆ. ಸೊ ನಾನು ಹೇಳುವುದು ಇಷ್ಟೇ. ಇವಾಗ ತುಂಬಾ ಜನರದೊಂದು ಅಪವಾದ ಏನಿದೆ ಅಂತ ಹೇಳಿದ್ರೆ, ರಕ್ಷಿತಾ ಶೆಟ್ಟಿ ಮನೆಯ ಹೆಣ್ಣು ಮಕ್ಕಳ ಜೊತೆ ಜಾಸ್ತಿ ಬೆರೆಯಲ್ಲ, ಜಾಸ್ತಿ ಗಂಡು ಮಕ್ಕಳ ಜೊತೆನೆ ಬೆರೀತಾರೆ. ಅಂದ್ರೆ ಮ್ಯಾಟ್ರ್ ಇಷ್ಟೇ, ಅವರೆಲ್ಲ ಹೈ ಪ್ರೊಫೈಲ್ ಇಂದ ಬಂದವರು. ಹೈ ಪ್ರೊಫೈಲ್ ಇಂದ ಬಂದಿಲ್ಲ ಅಂದ್ರೂ ಕೂಡ ಸದ್ಯಕ್ಕೆ ಅವರೊಂದು ಆಕ್ಟರ್ಸ್ ಇಲ್ಲ ಹೀರೋಯಿನ್ ಪಾತ್ರಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಸೊ ಅವರು ಏನ್ ಮೇಂಟೈನ್ ಮಾಡ್ತಾ ಹೋಗ್ತಾ ಇದ್ದಾರೆ ಅದಕ್ಕೆ ರಕ್ಷಿತಾ ಶೆಟ್ಟಿ ಮ್ಯಾಚ್ ಆಗಲ್ಲ. ಸೊ ಅವಾಗ ಅವರ ವೈಬ್ ಕನೆಕ್ಟ್ ಆಗ್ತಾ ಇಲ್ಲ. ನೀವು ಯಾರನ್ನ ಬೇಕಾದ್ರೂ ನೋಡಿ, ರಕ್ಷಿತಾ ಶೆಟ್ಟಿಯ ಜೊತೆ ಮುಕ್ತವಾಗಿ ಮಾತಾಡಿದ್ದು ನಾನು ನೋಡಿಲ್ಲ. ಬಹುಶಃ ಎಲ್ಲೋ ಒಂದ್ ಕಡೆ ಅಶ್ವಿನಿ ಮೇಡಮ್ ಅವರನ್ನ ಬಿಟ್ಟರೆ ಒಂಚೂರು ಜಾಸ್ತಿ ರಾಶಿಕಾ ಬಂದಿರ್ಬೋದು. ಅದು ಬಿಟ್ಟರೆ ಬೇರೆ ಯಾರು ಕೂಡ ರಕ್ಷಿತಾ ಶೆಟ್ಟಿಯ ಜೊತೆ ಜಾಸ್ತಿಯಾಗಿ ಮಿಂಗಲ್ ಆಗ್ಲಿಕ್ಕೆ ಇಲ್ಲ, ಅವ್ರ ಜೊತೆ ಫೀಲಿಂಗ್ ಶೇರ್ ಮಾಡ್ಲಿಕ್ಕೆ ಮುಂದೆ ಬಂದಿಲ್ಲ. ಸೊ ಅದೇ ಜಾಗದಲ್ಲಿ ಆ ಮಾಡು ಆಗ್ಲಿ, ಗಿಲ್ಲಿ ಆಗ್ಲಿ, ರಘು ಸರ್ ಆಗ್ಲಿ, ರಜತ್ ಆಗ್ಲಿ, ಸೂರಜ್ ಆಗ್ಲಿ, ಇವರೆಲ್ಲ ಏನಂತ ಹೇಳಿದ್ರೆ, ಸೊ ಗಂಡು ಮಕ್ಕಳಿಗೆ ಈ ಲೆವೆಲ್ ಮೇಂಟೈನ್ ಮಾಡ್ಕೊಂಡು ಹೋಗೋದು, ನಮ್ಮ ಲೆವೆಲ್ ಅಲ್ಲಿ ಇದ್ದವ್ರ ಹತ್ರ ಮಾತ್ರ ಮಾತಾಡ್ಬೇಕು ಅನ್ನೋದೆಲ್ಲ ಸ್ವಲ್ಪ ಕಡಿಮೆ ಇರುತ್ತೆ, ಆಯ್ತಾ? ಸೊ ಆ ರೀತಿ ಇರುವಾಗ ಅವ್ರಿಗೆ ಏನ್ ವೈಬ್ ಕನೆಕ್ಟ್ ಆಗುತ್ತೆ ಅಲ್ಲಿ ಜಾಸ್ತಿ ಇರ್ತಾರೆ ರಕ್ಷಿತಾ ಶೆಟ್ಟಿ ಅವರು. ಸೊ ನಾನು ಇದನ್ನ ತುಂಬಾನೇ ಮೊದಲು ಗ್ರಹಿಕೆ ಮಾಡಿದ್ದೆ. ಮಾಡುವವರು ಇದೇ ಮಾತನ್ನ ಹೇಳುವಾಗ ಎಲ್ಲ ಒಂದ್ ಕಡೆ ನಾವು ಸತ್ಯವನ್ನೇ ಗ್ರಹಿಕೆ ಮಾಡಿದ್ದೇವೆ ಅನ್ನುವ ಖುಷಿ ಆಗ್ತದೆ. ನಮ್ಗೆ ಗೊತ್ತಿರೋ ಪ್ರಕಾರ, ನಾವು ನೋಡ್ತಾ ಇರೋ ಪ್ರಕಾರ, ನಾವು ಇವಾಗ ಸಿಟಿಯಲ್ಲೇ ಇದ್ದೇವೆ. ಸೊ ಇಲ್ಲಿಯೇ ಹೆಣ್ಣು ಮಕ್ಕಳು ಯಾವ ರೀತಿ ಇರ್ತಾರೆ ಅಂದ್ರೆ, ಇವಾಗ ನಮ್ಗೆ ಬೇರೆ ಬೇರೆ ತರದ ಕಸ್ಟಮರ್ ಒಂದೇ ತರ ಬರ್ತಾರೆ, ಗೊತ್ತಾಯ್ತಾ? ಸೊ ಎಲ್ಲ ಒಂದ್ ಕಡೆ ಲೋ ಇರುವ ಕಸ್ಟಮರ್ ಮತ್ತೆ ಹೈ ಇರುವ ಕಸ್ಟಮರ್ ಬಂದಾಗ ಅವರಿಬ್ಬರ ಟೇಸ್ಟಿನ ಬಗ್ಗೆ ಅವರು ನೋಡಿಕೊಳ್ಳುವ ರೀತಿ ಕೂಡ ನನಗೆ ತುಂಬಾನೇ ಚೆನ್ನಾಗಿ ಗೊತ್ತಿದೆ. ಸೊ ಇದೆಲ್ಲ ನೋಡುವಾಗ ಬಿಗ್ ಬಾಸ್ ಮನೆಯನ್ನ ನಾವು ಸೂಕ್ಷ್ಮವಾಗಿಯೇ ಗಮನಿಸ್ತೇವೆ. ಸೊ ಅದು ತಪ್ಪು ಅಂತ ನಾವು ಹೇಳಲ್ಲ, ಅದು ಅವರವರ ಅಭಿರುಚಿಗೆ ಬಿಟ್ಟದ್ದು. ಇವಾಗ ರಕ್ಷಿತಾ ಶೆಟ್ಟಿಯನ್ನ ಅಲ್ಲಿಯ ಹೆಣ್ಣು ಮಕ್ಕಳು ಸೇರಿಸ್ಕೊಳ್ಳಲ್ಲ ಅಂದ್ರೆ ಅವ್ರ ಜೊತೆ ಜಾಸ್ತಿ ಮಿಂಗಲ್ ಆಗಲ್ಲ ಅಂತ ಹೇಳೋದು ನಾವು ತಪ್ಪು ಅಂತ ಹೇಳುವ ಆಗಿಲ್ಲ. ಯಾಕೆಂತ ಹೇಳಿದ್ರೆ ಅದರ ಪರ್ಸನಾಲಿಟಿ. ಇನ್ನೊಂದು ಕಡೆಯಲ್ಲಿ ರಕ್ಷಿತಾ ಶೆಟ್ಟಿ ಯಾಕೆ ಜಾಸ್ತಿ ಗಂಡು ಮಕ್ಕಳ ಜೊತೆ ಬೆರೀತಾರೆ ಅಂತ ಹೇಳೋದಕ್ಕೆ ಈ ರೀಸನ್ ಅಂತ ಹೇಳ್ತೇನೆ. ಇನ್ನು ಕೆಲವೊಂದಿಷ್ಟು ದಿನಗಳು ಮಾತ್ರ ಬಾಕಿ ಇರೋದು. ಇನ್ನು ಮನೆಯಿಂದ ಯಾರು ಹೊರಗಡೆ ಹೋದ್ರು ಕೂಡ ಆ ಬಹುತೇಕ ಎಲ್ರಿಗೂ ದುಃಖ ಆಗುತ್ತೆ. ಸೊ ಆ ದುಃಖವನ್ನ ನಾವು ಇನ್ನೊಂದು ತರ ಪೋಟ್ರೆ ಮಾಡ್ಕೊಂಡು, ಇಲ್ಲ ವೋಟಿಂಗ್ಗೋಸ್ಕರ ಮಾಡ್ತಾ ಇರೋದು, ಇನ್ನೇನು ಇದ್ರೆ ಜಾಸ್ತಿ ಹಬ್ಬ ಬಂದ್ 2-3 ವಾರಗಳಿರ್ಬೋದು. ನೋಡೋಣ, ಎಲ್ಲಿ ಏನಾದ್ರೂ ಜಾಸ್ತಿ ತೀರಾ ತಪ್ಪುಗಳಾದಾಗ ಮಾತ್ರ ಆ ನೆಗೆಟಿವ್ ಅನ್ನು ಎತ್ತಿ ಹಿಡಿಯೋದು ಬಿಟ್ರೆ, ಚಿಕ್ಕ ಚಿಕ್ಕ ಪಾಯಿಂಟ್ ಅಲ್ಲೂ ಕೂಡ ಟಾರ್ಗೆಟ್ ಮಾಡ್ಕೊಂಡು ಮಾತಾಡೋದು ಬೇಡ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ನಮ್ಮ ಸ್ಪರ್ಧಿಗಳೇನಿದ್ದಾರೆ, ನಮ್ಗೆ ಇಷ್ಟವಾದ ಸ್ಪರ್ಧಿಗಳೇನಿದ್ದಾರೆ, ಅವರ ಪಾಸಿಟಿವ್ನೆಸ್ ಅನ್ನು ಎತ್ತಿ ತೋರಿಸುವ, ಏನಾದ್ರೂ ಒಂದ್ ಕಡೆ ಯಾರ್ದಾದ್ರೂ ಒಂದು ಚಾರಿತ್ರಿಕ ವಧೆ, ಈಗ ರಕ್ಷಿತಾ ಶೆಟ್ಟಿಯನ್ನು ಗಿಲ್ಲಿ ನಟನ ತರದ ಇಷ್ಟ ಅಂತ ಹೇಳುವಾಗ ಅದನ್ನು ಟ್ರೋಲ್ ಆಗ್ತದೆ. ಸೊ ಆ ರೀತಿಯ ಸನ್ನಿವೇಶ ಬರುವಾಗ ಖಂಡಿತ ನಾನು ಮಾತಾಡ್ತೀನಿ. ಅದು ರಕ್ಷಿತಾ ಶೆಟ್ಟಿಯ ವಿರುದ್ಧ ಬಂದ್ರು ಮಾತಾಡ್ತೀನಿ, ಈವನ್ ಕಾವ್ಯನ ವಿರುದ್ಧ ಬಂದ್ರು ಮಾತಾಡ್ತೀನಿ. ಬಟ್
ಎಲ್ಲ ಒಂದ್ ಕಡೆ ನನಗೆ ಕಾವ್ಯನ ಬಗ್ಗೆ ಯಾಕೆ ನಾನು ನಿನ್ನೆ ಮೊನ್ನೆಯಿಂದ ಮಾತಾಡಿದ್ದೀನಿ ಅಂತ ಹೇಳಿದ್ರೆ, ಅಲ್ಲಿ ಬೇರೆ ಸ್ಪರ್ಧಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಹೊರಗಡೆ ಏನ್ ನಡೀತಾ ಇದೆ ಅನ್ನೋದೊಂದು ಹಿಂಟ್ ಸಿಕ್ಕಿದ ಮೇಲೆ ಅವರ ಪ್ರತಿ ಹೆಜ್ಜೆಯ ಮೇಲೂ ಕೂಡ ಸಂಶಯ ಮೂಡುತ್ತದೆ. ಇವಾಗ ನನ್ನನ್ನಾಗ್ಲಿ ಇನ್ನೊಬ್ರಾಗ್ಲಿ ಪ್ರಾಮಾಣಿಕವಾಗಿ ಇದ್ರೂ ಕೂಡ ಎಲ್ಲೋ ಒಂದ್ ಕಡೆ ಓಕೆ ಇವ್ರು ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನೋ ಸಂಶಯ ಬಂದೇ ಬರುತ್ತೆ. ಬಹುಶಃ ಅವ್ರು ಮಾಡ್ತಾನೆ ಇರ್ಬೋದು, ಮಾಡದೇನೆ ಇರ್ಬೋದು, ಬಟ್ ಆ ತಪ್ಪು ನಡೆದು ಹೋಗಿದೆ. ಗೇಮಿನ ಸ್ಟ್ರಕ್ಚರ್ ಏನಿದೆ ಆ ಸ್ಟ್ರಕ್ಚರ್ ಗೆ ಪೆಟ್ಟು ಬಿದ್ದಿದೆ ಅನ್ನೋದು ನನ್ನ ಪರ್ಸನಲ್ ಒಪಿನಿಯನ್ ಆಗಿದೆ. ಅದಕ್ಕೋಸ್ಕರನೇ ನಿನ್ನೆ ಮೊನ್ನೆ ಎಲ್ಲ ಅಷ್ಟು ಖಾರವಾಗಿ ವಿಡಿಯೋವನ್ನ ಮಾಡಿದ್ದು. ಇಷ್ಟು ನೆನೆ ಎಪಿಸೋಡ್ ಮತ್ತು ಇವತ್ತಿನ ಪ್ರೋಮೋದ ಬಗ್ಗೆ ನನ್ನ ಅಭಿಪ್ರಾಯ. ಏನಾದರೂ ಆ ಕಡೆ ಈ ಕಡೆ ಆಗಿದ್ರೆ ಖಂಡಿತವಾಗಿಯೂ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಪರ ಇದ್ರು ಸರಿ, ವಿರೋಧ ಇದ್ರು ಸರಿ, ಆರೋಗ್ಯಕರವಾಗಿದ್ರೆ ಖಂಡಿತವಾಗಿಯೂ ಅದನ್ನ ಸ್ವೀಕಾರ ಮಾಡಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನ ಮಾಡ್ತಾನೆ. ಧನ್ಯವಾದಗಳು.